ಕಳೆದು ಹೋದ ಇಂದಿನ ದಿನದ ಘಟನೆಯನ್ನು ಎಣಿಸುತ್ತಾ ಕೂರಬೇಡಿ. ಅದರ ಬದಲಿಗೆ ಇಂದಿನ ಪ್ರತಿ ಗಂಟೆಯನ್ನು ಮಹತ್ವದ ಸಮಯವನ್ನಾಗಿ ಮಾಡಿಕೊಳ್ಳಿ. ಕಾಲದ ನಿರ್ವಹಣೆ ಎಂಬುದು ಬಹಳ ಗುರುತರವಾದದ್ದು. ಪ್ರತಿ ಕ್ಷಣಕ್ಕೂ ಬೆಲೆ ಇದೆ. ಆದುದರಿಂದ ಸಮಯವನ್ನು ಬುದ್ಧಿವಂತಿಕೆಯಿಂದ ಖರ್ಚು ಮಾಡಬೇಕಾದ ಅಗತ್ಯವಿದೆ. ಏಕೆಂದರೆ ಒಂದು ಬಾರಿ ಕಳೆದುಕೊಂಡ ಸಮಯ ಮತ್ತೆ ತಿರುಗಿ ಬಾರದು. ದಿನವೆಂಬುದು ಅನೇಕ ಸಂಗತಿಗಳಲ್ಲಿಯೇ ಕಳೆದು ಹೋಗುತ್ತದೆ. ಅಂದರೆ ಕೆಲವು ಪ್ರಮುಖವಾದವು ಮತ್ತೆ ಕೆಲವು ಅಷ್ಟೇನು ಮುಖ್ಯವಾದವುಗಳು ಅಲ್ಲ ಎಂಬುದನ್ನ ತಿಳಿದುಕೊಳ್ಳಬೇಕು. ಹೀಗಾಗಿ ನಾವು ಮುಖ್ಯವಾದ ಚಟುವಟಿಕೆಗಳಲ್ಲಿ ಕಳೆಯುತ್ತಿರುವ ಸಮಯವನ್ನು ಉಳಿಸಿಕೊಳ್ಳಬೇಕಾಗಿದೆ ಹಾಗೂ ಉಳಿದ ಸಮಯವನ್ನು ಉಪಕಾರಿ ಮತ್ತು ಅವಶ್ಯಕ ಚಟುವಟಿಕೆಗಳಿಗೆ ಬಳಸಬೇಕಾಗಿದೆ. ಅದಕ್ಕಾಗಿ ದಿನದ ವೇಳಾಪಟ್ಟಿಯನ್ನು ಹಾಗೂ ಚಟುವಟಿಕೆಗಳ ಪಟ್ಟಿ ಇವುಗಳನ್ನು ಮಾಡಿಕೊಂಡು ತನ್ಮೂಲಕ ಗುರಿಗಳನ್ನು ಸಾಧಿಸಬೇಕಾಗುತ್ತದೆ. ಪ್ರತಿಯೊಬ್ಬರು ಪರಸ್ಪರ ವ್ಯತ್ಯಾಸವುಳ್ಳವರಾಗಿರುವುದರಿಂದ ಬೇರೆ ಬೇರೆ ರೀತಿಯ ವೇಳಾಪಟ್ಟಿಯನ್ನು ಮಾಡಿಕೊಳ್ಳಬೇಕಾಗುತ್ತದೆ. ಒಂದೇ ರೀತಿ ವೇಳಾಪಟ್ಟಿ ಎಲ್ಲರಿಗೂ ಹೊಂದುವುದಿಲ್ಲ. ಆದರೆ ಒಂದು ವಿಷಯವನ್ನು ನಾವು ತಿಳಿದುಕೊಳ್ಳಬೇಕಾಗುತ್ತದೆ. ಅದೇನೆಂದರೆ ನಮ್ಮ ಸಮಯದ ಪ್ರಾಮುಖ್ಯತೆಯನ್ನು ಅರಿತು ಅದನ್ನು ಹೇಗೆ ಪರಿಣಾಮಕಾರಿ ಉಪಯೋಗಿಸಬಹುದೆಂದು. ಮೊದಲಿಗೆ ಯಾವುದು ಮುಖ್ಯ ಮತ್ತು ಯಾವುದು ಮುಖ್ಯವಲ್ಲ ಎಂಬುದನ್ನು ನಾವು ನಿರ್ಧಾರ ಮಾಡಿಕೊಳ್ಳಬೇಕು. ಅಂದರೆ ನಮಗೆ ಯಾವ ಕೆಲಸ ಮುಖ್ಯವಾದದ್ದು ಮತ್ತು ಯಾವ ಕೆಲಸ ಮುಖ್ಯವಾಗಿಲ್ಲ ಎಂಬುದನ್ನು ನಾವು ಮೊದಲು ಪಟ್ಟಿ ಮಾಡಿಕೊಳ್ಳಬೇಕು. ಹೀಗೆ ಪಟ್ಟಿ ಮಾಡಿಕೊಳ್ಳುವುದು ಕೂಡ ತುಂಬಾ ಮುಖ್ಯವಾಗುತ್ತದೆ. ಅಂದರೆ ನಾವು ಸಣ್ಣ ವಯಸ್ಸಿನಲ್ಲಿ 6 ವಿಷಯಗಳಿಗೆ 6 ಸಬ್ಜೆಕ್ಟ್ಗಳಿಗೆ ಹೇಗೆ ನಾವು ಓದುವುದಕ್ಕೆ ಒಂದು ಶೆಡ್ಯೂಲ್ ಅನ್ನು ಮಾಡಿಕೊಂಡಿರುತ್ತೇವೋ ಅದೇ ರೀತಿ ನಮ್ಮ ಜೀವನಕ್ಕೂ ಕೂಡ ದಿನನಿತ್ಯದ ಶೆಡ್ಯೂಲ್ ಸಮಯದ ಪಟ್ಟಿಯನ್ನು ಕೂಡ ನಾವು ಮಾಡಿಕೊಳ್ಳಬೇಕಾಗುತ್ತದೆ. ಹೀಗೆ ಮಾಡಿಕೊಂಡರೆ ದಿನನಿತ್ಯದ ಚಟುವಟಿಕೆಗಳನ್ನು ಆರೋಗ್ಯಪೂರ್ವವಾಗಿ ಬದಲಾಯಿಸಿಕೊಳ್ಳಬಹುದು ಮತ್ತು ನಾವು ಸಕಾರಾತ್ಮಕವಾಗಿ ಪ್ರತಿ ಕ್ಷಣವೂ ಕೂಡ ಕೆಲಸಗಳನ್ನ ಮಾಡಬಹುದು. ಹೀಗೆ ಮಾಡುವುದರಿಂದ ಕೆಲವೊಬ್ಬರು ಹೇಳುತ್ತಾರೆ, ನನಗೆ ದಿನದಲ್ಲಿ ಸಮಯವೇ ಸಿಗುವುದಿಲ್ಲ, ನನಗೆ ಸಮಯವೇ ಇಲ್ಲ ಎಂಬುವರಿಗೆ ಈ ಪ್ರಶ್ನೆ ಎಂದಿಗೂ ಕೂಡ, ಅಂದರೆ ಸಮಯವು ನನಗೆ ಇಲ್ಲ ಎಂಬ ವಾಕ್ಯ ಯಾವುದೇ ಕಾರಣಕ್ಕೂ ಉದ್ಭವಿಸುವುದಿಲ್ಲ. ಮತ್ತು ಯಾವುದೇ ಕಾರಣಕ್ಕೂ ನಾವು ಟಿವಿ ನೋಡುವುದಾಗಲಿ, ಮೊಬೈಲ್ಗಳನ್ನು ಬಳಸುವುದಾಗಲಿ, ಹರಟೆ ಹೊಡೆಯುವುದಾಗಲಿ ಮತ್ತು ಇತರ ಯಾವುದೇ ಚಟುವಟಿಕೆಗಳಲ್ಲಿ ಅಥವಾ ನಕಾರಾತ್ಮಕ ಚಟುವಟಿಕೆಗಳಲ್ಲಿ ನಾವು ತೊಡಗಿಕೊಳ್ಳುವುದಕ್ಕೆ ಸಾಧ್ಯವಾಗುವುದಿಲ್ಲ. ಆದ್ದರಿಂದ ವೇಳಾಪಟ್ಟಿ ತುಂಬಾ ಪ್ರಾಮುಖ್ಯತೆ ವಹಿಸುತ್ತದೆ. ಅಂದರೆ ನಿಮಗೆ ಅನಿಸುತ್ತಿರಬಹುದು, ದಿನನಿತ್ಯದ ವೇಳಾಪಟ್ಟಿಯ ಪ್ರಕಾರ ನಿಮ್ಮ ಸಮಯವನ್ನು ನಡೆಸುವುದರಿಂದ ಇರುವ ಅನುಕೂಲಗಳು ಯಾವುದು? ನಾನು ಈ ರೀತಿ ಜೀವಿಸಿದರೆ ನನ್ನ ಯಶಸ್ವಿಯಾದಂತಹ ವಿಚಾರಗಳನ್ನ ಯಶಸ್ಸಿನತ್ತ ತೆಗೆದುಕೊಂಡು ಹೋಗಬಹುದಾ ಎಂಬುದರ ವಿವರ ನಿಮಗೆ ಈ ಕ್ಷಣ ನೀಡುತ್ತೇನೆ. ಅಂದರೆ ದಿನನಿತ್ಯದ ವೇಳಾಪಟ್ಟಿಯನ್ನು ಮಾಡಿಕೊಳ್ಳುವುದೆಂದರೆ ಅದೊಂದು ರೀತಿ ನಿಮ್ಮ ಜೀವನವನ್ನು ವ್ಯವಸ್ಥೆ ಮಾಡಿಕೊಂಡಂತೆ ಆಗುತ್ತದೆ. ವೇಳಾಪಟ್ಟಿಯ ಅನುಸರಣೆಯಿಂದ ಯಾವುದೇ ಅತಿರೇಕವಿಲ್ಲದೆ ಸಮತೋಲನದ ಜೀವನ ನಡೆಸುವ ಅವಕಾಶವಿರುತ್ತದೆ. ವೇಳಾಪಟ್ಟಿಯು ಒಂದು ಮನಸ್ಸಿನಿಂದ ನಿರ್ಧಾರಪೂರ್ವಕವಾಗಿ ನಮ್ಮ ಆಂತರಿಕ ಮತ್ತು ಬಾಹ್ಯ ಚಟುವಟಿಕೆಗಳ ಬಗ್ಗೆ ಕಾರ್ಯನಿರ್ವಹಿಸಲು ಅನುವು ಮಾಡಿಕೊಡುತ್ತದೆ. ವೇಳಾಪಟ್ಟಿಯನ್ನು ಮಾಡುವುದರಿಂದ ಮತ್ತು ವೇಳಾಪಟ್ಟಿಯ ಪ್ರಕಾರ ನಮ್ಮನ್ನು ನಾವು ಸ್ವಯಂ ನಿಯಂತ್ರಿಸಿಕೊಳ್ಳಲು ಸಾಧ್ಯವಿದೆ ಹಾಗೂ ಪ್ರತಿಯೊಂದು ಕಾರ್ಯವನ್ನು ಕೂಡ ಅರಿವಿನಿಂದ ಮಾಡಲು ಸಾಧ್ಯವಾಗುತ್ತದೆ. ನೀವು ಮಾಡುವ ವೇಳಾಪಟ್ಟಿಯಿಂದ ನಮಗೆ ಸಮಯವಿಲ್ಲ ಎಂಬ ನೆಪವನ್ನು ಇಲ್ಲದಂತೆ ಮಾಡಿ ನೀವು ಮೌಲ್ಯಯುತ ಜೀವನ ಶೈಲಿಯನ್ನು ಬೆಳೆಸಿಕೊಳ್ಳಲು ಸಹಕಾರಿಯಾಗುತ್ತದೆ. ವೇಳಾಪಟ್ಟಿಯು ನಮ್ಮ ಜೀವನದಲ್ಲಿ ಒಂದು ಆರೋಗ್ಯಪೂರ್ವಕ ರೀತಿಯಲ್ಲಿ ನಡೆಸಿಕೊಂಡು ಹೋಗಲು ಸಹಕಾರಿಯಾಗುತ್ತದೆ. ವಾಸ್ತವದಲ್ಲಿ ಹೇಳುವುದಾದರೆ ನಾವು ಸಮಯವನ್ನು ಪಾಲಿಸಬೇಕು ಮತ್ತು ಸಮಯಕ್ಕೆ ತಕ್ಕಂತೆ ನಾವು ಬದ್ಧರಾಗಿರಬೇಕು. ಆ ಸಮಯದಲ್ಲಿ ನಾವು ಮಾಡುವಂತಹ ಕೆಲಸ ಸಂಪೂರ್ಣವಾಗಿ ಮಾಡಿದರೆ ಮತ್ತು ಕ್ರಮಪಟ್ಟಿಯನ್ನು ತಯಾರಿಸಿಕೊಂಡು ಅದಕ್ಕೆ ತಕ್ಕಂತೆ ನಾವು ಮಾಡುವ ಕೆಲಸ ಮಾಡಿದರೆ ನಮಗೆ ಬೇಕಾಗುವಂತಹ ಯಶಸ್ಸು ಸಿಗುತ್ತದೆ. ಇದಕ್ಕೆ ಅತ್ಯುತ್ತಮ ಉದಾಹರಣೆ ಎಂದರೆ ನೆಪೋಲಿಯನ್ ಬೋನಪಾರ್ಟಿ ತನ್ನ ಪ್ರತಿಯೊಂದು ಯುದ್ಧದ ಬಗ್ಗೆ ಯೋಜನೆಗಳನ್ನು ತಯಾರಿಸುತ್ತಿದ್ದನು. ಅಂದರೆ ನಮ್ಮ ಯಶಸ್ಸಿಗೂ ಕೂಡ ಯೋಜನೆಗಳು ತುಂಬಾ ಮುಖ್ಯ. ನಿಮ್ಮಲ್ಲಿ ಒಂದು ಯೋಜನೆ ಇಲ್ಲದೆ ಹೋದರೆ ನಿಮ್ಮ ಆಕಸ್ಮಿಕ ಮತ್ತು ಸನ್ನಿವೇಶಗಳ ಬಲಿಪಶುರಾಗುತ್ತೀರಿ.
ಧನ್ಯವಾದಗಳು. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಧನ್ಯವಾದಗಳು. ನಿಮ್ಮ ಈ ದಿನ ಖುಷಿಯಾಗಿರಲಿ.